ನಮಸ್ಕಾರ. ಕೆಲವೊಮ್ಮೆ ಎಲ್ಲವೂ ಸರಿಯಾಗಿದ್ದರೂ ಇದ್ದಕ್ಕಿದ್ದಂತೆ ಕೆಲಸಗಳು ಕೆಡಲು ಆರಂಭಿಸುತ್ತವೆ, ಆರೋಗ್ಯ ಹದಗೆಡುತ್ತದೆ ಅಥವಾ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ. ನಾವು ಇದನ್ನು ಕಾಕತಾಳೀಯ ಎನ್ನುತ್ತೇವೆ, ಆದರೆ ಆಚಾರ್ಯ ಚಾಣಕ್ಯರು ಇದನ್ನು ನಕಾರಾತ್ಮಕ ದೃಷ್ಟಿ ಎನ್ನುತ್ತಾರೆ. ಚಾಣಕ್ಯರು ಹೇಳುತ್ತಾರೆ, ಬೆಂಕಿಗಿಂತಲೂ ಭಯಾನಕವಾದುದು ಮನುಷ್ಯನ ಅಸೂಯೆ. ಅದು ಕಾಣದೆಯೇ ಮನುಷ್ಯನನ್ನು ಸುಡುತ್ತದೆ. ಜನರ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಯಶಸ್ಸನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ಕವಚವನ್ನು ನಿರ್ಮಿಸಿಕೊಳ್ಳುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ ಅತ್ಯಂತ ಕುತೂಹಲಕಾರಿ ದೃಷ್ಟಿದೋಷ ಪರಿಹಾರಗಳನ್ನು ತಿಳಿಯೋಣ. 1. ಅತಿಯಾದ ಪ್ರದರ್ಶನ ಬೇಡ. ಚಾಣಕ್ಯರ ಪ್ರಕಾರ ನಿಮ್ಮ ಸುಖ ಮತ್ತು ಸಂಪತ್ತನ್ನು ಅತಿಯಾಗಿ ಪ್ರದರ್ಶಿಸುವುದು ನಿಮ್ಮ ಶತ್ರುಗಳನ್ನು ನೀವೇ ಆಹ್ವಾನಿಸಿದಂತೆ. ಗುಪ್ತಂ ಧನಂ ಗುಪ್ತಂ ಸುಖಂ. ನಿಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳನ್ನು ಮತ್ತು ಸಾಧನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜಗತ್ತಿನಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷಪಡುವವರಿಗಿಂತ ಒಳಗೊಳಗೆ ಅಸೂಯೆಪಡುವವರೇ ಹೆಚ್ಚು. ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ರಕ್ಷಾಕವಚ. ಎಲ್ಲವನ್ನೂ ಗುಪ್ತವಾಗಿಟ್ಟಷ್ಟು ನಿಮ್ಮ ಪ್ರಗತಿ ಸುರಕ್ಷಿತವಾಗಿರುತ್ತದೆ. 2. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ. ಕೆಲವು ವ್ಯಕ್ತಿಗಳ ಜೊತೆ ಮಾತನಾಡಿದ ನಂತರ ನಮಗೆ ಸುಸ್ತಾದಂತೆ ಅಥವಾ ಬೇಸರವಾದಂತೆ ಅನ್ನಿಸುತ್ತದೆ. ಚಾಣಕ್ಯರು ಇಂತಹವರನ್ನು ನಕಾರಾತ್ಮಕ ಶಕ್ತಿಯ ಮೂಲ ಎನ್ನುತ್ತಾರೆ. ಯಾರು ಸದಾ ದೂರು ನೀಡುತ್ತಾರೋ, ಯಾರ ಕಣ್ಣಿನಲ್ಲಿ ಸದಾ ಅತೃಪ್ತಿ ಇರುತ್ತದೆಯೋ ಅಂತಹವರ ಮುಂದೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡಬೇಡಿ. ಅಂತಹವರ ದೃಷ್ಟಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು. ಚಾಣಕ್ಯನು ತಂತ್ರದಂತೆ ಇಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಗೌರವಯುತವಾದ ಅಂತರ ಕಾಪಾಡಿಕೊಳ್ಳಿ. ನಿಮ್ಮ ಪರಿಸರ ಎಷ್ಟು ಶುದ್ಧವಾಗಿರುತ್ತದೋ ನಿಮ್ಮ ಪ್ರಗತಿ ಅಷ್ಟು ವೇಗವಾಗಿರುತ್ತದೆ. 3. ಆಧ್ಯಾತ್ಮಿಕ ಮತ್ತು ಮಾನಸಿಕ ಬಲ. ಯಾರ ಮನಸ್ಸು ಮತ್ತು ಆತ್ಮ ಬಲವಾಗಿದೆಯೋ ಅವರಿಗೆ ಯಾವುದೇ ಕೆಟ್ಟದೃಷ್ಟಿ ತಗಲದು ಎನ್ನುತ್ತಾರೆ ಚಾಣಕ್ಯ. ದಿನನಿತ್ಯದ ಪ್ರಾರ್ಥನೆ, ಧ್ಯಾನ ಅಥವಾ ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆಯಿರಲಿ ಮತ್ತು ಸದಾ ನನಗೆ ಒಳ್ಳೆಯದಾಗುತ್ತಿದೆ ಎಂಬ ಭಾವನೆಯಲ್ಲಿರಿ. ಯಾವಾಗ ನೀವು ಒಳಗಿನಿಂದ ಶಕ್ತಿಯುತರಾಗುತ್ತೀರೋ ಆಗ ಹೊರಗಿನ ಯಾವುದೇ ಕೆಟ್ಟ ಆಲೋಚನೆ ಅಥವಾ ದೃಷ್ಟಿ ನಿಮ್ಮನ್ನು ತಲುಪಲಾಗುವುದಿಲ್ಲ. ಸಕಾರಾತ್ಮಕತೆಯೇ ನಕಾರಾತ್ಮಕತೆಗೆ ಅತಿದೊಡ್ಡ ಮದ್ದು. ಜನರ ಕಣ್ಣಿಗಳಿಗೆ ತಡೆಯೊಡ್ಡಲು ಸಾಧ್ಯವಿಲ್ಲ, ಆದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಖಂಡಿತ ಸಾಧ್ಯ. ಚಾಣಕ್ಯನ ಈ ಸೌಮ್ಯ ತಂತ್ರಗಳನ್ನು ಪಾಲಿಸಿ ನಿಮ್ಮ ಯಶಸ್ಸನ್ನು ಶಾಶ್ವತವಾಗಿಸಿಕೊಳ್ಳಿ. ನಿಮಗೆ ಕಂಡ ದೃಷ್ಟಿಯ ಮೇಲೆ ನಂಬಿಕೆಯಿದೆಯೇ ಅಥವಾ ಇದು ಕೇವಲ ಮೂಢನಂಬಿಕೆ ಎಂದು ಭಾವಿಸುತ್ತೀರಾ? ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಪದೇ ಪದೇ ಸಂಕಷ್ಟಕ್ಕೆ ಸಿಲುಕುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಸಹಾಯ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶುಭವಾಗಲಿ.